ಓಂ ನಮಃ ಶಿವಾಯ. ಸ್ವಾಮಿ ಕೊರಗುಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಂದರೆ ಜೂನ್ 2ನೇ ವಾರ ಯಾವ ರಾಶಿಯವರಿಗೆ ತುಂಬಾ ಶುಭದಾಯಕವಾಗಿರುತ್ತೆ, ಹಾಗೆ ಲಕ್ಷ್ಮೀನಾರಾಯಣ ಯೋಗದಿಂದ ಇವರಿಗೆ ಯಾವ ಥರ ಒಂದು ಒಳ್ಳೆಯ ಲಾಭ ಬರುವಂಥದ್ದು ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಏನಾದರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನೇ ಒಂದು ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಆಚೂಚಾಗುತ್ತೆ, ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸರಿಯಲ್ಲ ಬೆಲ್ಲೈಕನ್ ಇರ್ತದೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರ್ತದೆ, ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಪ್ರಶ್ನೆ ಮೂಲಕ ಕೇಳ್ಬೋದು, ಅದಕ್ಕೂ ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗೆ ನಾನು ನಂಬಿರುವ ಶಿವದೇವರು ಹಾಗೂ ಕೊರಗುಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತಾ, ಹಾಗೆಯೇ ಈ ಒಂದು 2ನೇ ವಾರ ಲಕ್ಷ್ಮೀನಾರಾಯಣ ಯೋಗ ಸೃಷ್ಟಿಯಾಗುವಂಥದ್ದು. ಮಿಥುನ ರಾಶಿಯಲ್ಲಿ ಬುಧ ಶುಕ್ರದಿಂದ ರೂಪುಗೊಳ್ಳುವ ಈ ಶುಭ ಯೋಗದ ಜೊತೆಗೆ ಗ್ರಹಗಳ ಶುಭ ಸ್ಥಾನದ ನಡುವೆ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟಶಾಲಿ ಆಗಲಿದೆ. ಜೂನ್ ತಿಂಗಳ 2ನೇ ವಾರ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುವಂಥದ್ದು. ಮಿಥುನ ರಾಶಿಯಲ್ಲಿ ಬುಧ ಮತ್ತು ಶುಕ್ರ ಸಂಚಾರದಿಂದಾಗಿ ಯೋಗ ರೂಪುಗೊಳ್ಳುವಂಥದ್ದು. ಅದರಲ್ಲಿ ಈ ವಾರ ಯಾವ ರಾಶಿಗಳ ಜನರು ವೃತ್ತಿ, ಕುಟುಂಬ, ಸಾಮಾಜಿಕ ವಿಷಯಗಳಲ್ಲಿ ಲಾಭ, ಪ್ರಗತಿ ಮತ್ತು ಯಶಸ್ಸನ್ನು ಪಡೆಯುವಂಥದ್ದು ಅನ್ನೋದನ್ನು ನೋಡೋಣ. ಅಂದರೆ 12 ರಾಶಿಯವರಿಗೂ ಕೂಡ ಪ್ರತಿಯೊಂದು ಗ್ರಹಗಳ ಸಂಚಾರ ಅಥವಾ ಗ್ರಹಗಳ ಸಂಯೋಗ ಅಥವಾ ರಾಜಯೋಗ ಉಂಟಾಗುವಂಥ ರಾಜಯೋಗದಿಂದ 12 ರಾಶಿಯವರ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು. ಆದರೆ ಕೆಲವರಿಗೆ ತುಂಬ ಉತ್ತಮವಾಗಿರುತ್ತೆ, ಇನ್ನು ಕೆಲವರಿಗೆ ಮಧ್ಯಮ, ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ. ಆದರೆ ಯಾರಿಗೂ ಕೆಟ್ಟದಂತೂ ಆಗೋದಿಲ್ಲ. ಅದನ್ನು ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ. ಹಾಗೆಯೇ ಮೊದಲನೇದಾಗಿ ವೃಷಭ ರಾಶಿ, ಈ ವಾರ ನಿಮ್ಮ ಗೋಲ್ಡನ್ ಟೈಮ್ ಶುರುವಾಗಲಿದೆ ಅಂತಲೇ ಹೇಳಬಹುದು. ವೃಷಭ ರಾಶಿಯವರಿಗೆ ಈ ವಾರ ಶುಭವಾಗಲಿದೆ, ನಿಮ್ಮ ಗೋಲ್ಡನ್ ಟೈಮ್ ಶುರುವಾಗಲಿದೆ. ವೃತ್ತಿಯಲ್ಲಿ ಪ್ರಗತಿಯೊಂದಿಗೆ ಯಶಸ್ಸು ಲಭಿಸುವುದು. ಈ ವಾರ ನಿಮ್ಮ ವೃತ್ತಿಯಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ವೃತ್ತಿಗೆ ಸಂಬಂಧಿಸಿದಂತೆ ನೀವು ಅತ್ಯುತ್ತಮ ಅವಕಾಶಗಳನ್ನು ಪಡೆಯುವಂಥದ್ದು. ಹೂಡಿಕೆಗೆ ಈ ವಾರ ಉತ್ತಮವಾಗಿದೆ. ದೀರ್ಘಕಾಲದ ಹೂಡಿಕೆಗೆ ಈ ವಾರ ಶುಭವಾಗಿದೆ. ಹೂಡಿಕೆ ಮಾಡುವುದರಿಂದ ಈ ವಾರ ಹೆಚ್ಚಿನ ಲಾಭವಾಗಲಿದೆ. ಹಾಗೆಯೇ ಕುಟುಂಬ ಜೀವನದ ದೃಷ್ಟಿಯಿಂದ ಈ ವಾರ ನಿಮಗೆ ತುಂಬ ಉತ್ತಮವಾಗಲಿದೆ ಎಲ್ಲ ವಿಷಯಗಳಲ್ಲೂ ಅಂತಲೇ ಹೇಳಬಹುದು. ಇದು ವೃಷಭ ರಾಶಿಯವರಿಗೆ ಈ ಒಂದು 2ನೇ ವಾರ, ಜೂನ್ 2ನೇ ವಾರದಲ್ಲಿ ಇರುವಂಥ ಒಂದು ಶುಭ ಯೋಗ. ಮಿಥುನ ರಾಶಿ, ಈ ವಾರ ನಿಮಗೆ ಯಶಸ್ಸು ಲಭಿಸಲಿದೆ. ಮಿಥುನ ರಾಶಿಯವರಿಗೆ ಈ ವಾರ ಉತ್ತಮವಾಗಿರುವುದು ಮತ್ತು ನಿಮಗೆ ಯಶಸ್ಸು ಲಭಿಸುವಂಥದ್ದು. ಈ ವಾರ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆಯನ್ನು ಕಾಣುವಿರಿ. ಆರ್ಥಿಕ ವಿಷಯದಲ್ಲಿ ನಿಮಗೆ ಈ ವಾರ ತುಂಬ ಲಾಭವಾಗಲಿದೆ. ಕುಟುಂಬದವರೊಂದಿಗೆ ಉತ್ತಮ ಸಂಬಂಧವಿರುವುದು ಮತ್ತು ಅವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥದ್ದು ಈ ವಾರ. ವೃತ್ತಿಗೆ ಸಂಬಂಧಿಸಿದಂತೆ ನಿಮಗೆ ಸ್ವಲ್ಪ ಚಿಂತೆ ಕಾಡ್ಬೋದು, ಆದರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಉನ್ನತ ಅಧಿಕಾರಿಗಳ ಸಹಾಯ ಪಡೆಯುವಂಥದ್ದು. ಈ ವಾರ ಯೋಗ ಮಾಡುವುದು ನಿಮಗೆ ತುಂಬಾ ಒಳ್ಳೆಯದಾಗಿರುತ್ತೆ. ಈ ವಾರ ಯಾವುದೇ ನಿರ್ಧಾರವನ್ನು ಮಾತ್ರ ಅವಸರದಲ್ಲಿ ತಗೊಳ್ಬೇಡಿ. ಏನೇ ಒಂದು ನಿರ್ಧಾರ ತಗೊಳ್ಳೋದಿದ್ರು, ಯಾವುದೇ ಒಂದು ವಿಷಯದ ಬಗ್ಗೆ ನಿರ್ಧಾರ ತಗೊಳ್ಳೋದಿದ್ರು ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅವಸರದಲ್ಲಿ ನಿರ್ಧಾರ ತಗೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ ಕಟಕ ರಾಶಿ, ಈ ವಾರ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಈ ವಾರ ಕಟಕ ರಾಶಿಯ ಜನರು ದೊಡ್ಡ ವ್ಯಕ್ತಿಗಳನ್ನು ಭೇಟಿಯಾಗಲು ಪ್ರಯತ್ನಿಸುವರು. ಅವರ ಭೇಟಿಯಿಂದ ಈ ಒಂದು ರಾಶಿಯವರಿಗೆ ಸಾಕಷ್ಟು ಸಹಾಯವಾಗುವಂಥದ್ದು. ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುವುದು, ಇದರಿಂದಾಗಿ ನೀವು ಸಂತೋಷದಿಂದಿರುವಿರಿ. ಈ ವಾರ ಅದೃಷ್ಟ ನಿಮ್ಮ ಕೈ ಹಿಡಿಯುವುದರೊಂದಿಗೆ ನಿಮಗೆ ಧನ ಲಾಭವಾಗಲಿದೆ. ಹಾಗಾಗಿ ಈ ಅವಧಿಯಲ್ಲಿ ಹಣವನ್ನು ಉಳಿತಾಯ ಮಾಡುವ ಬಗ್ಗೆ ಸರಿಯಾಗಿ ಸ್ವಲ್ಪ ಯೋಚನೆ ಮಾಡುವುದು ಒಳ್ಳೆಯದು. ಮನೆಯಿಂದ ಏನಾದರೂ ಈ ರಾಶಿಯವರು ದೂರವಿದ್ದರೆ ಅವರ ಸಮಸ್ಯೆಗಳು ಆದಷ್ಟು ದೂರವಾಗುವುದು. ಈಗ ಕಟಕ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ನಡೀತಾ ಇದ್ದರೂ ಕೂಡ ಗುರುಬಲ ಬಂದಿರುವಂಥದ್ದು. ಹಾಗೆ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಹಾಗೆಯೇ ಕೆಲವು ಗ್ರಹಗಳ ಸಂಚಾರದಿಂದ ಕೆಲವೊಂದು ರಾಶಿಯವರಿಗೆ ಏನೋ ಒಂದು ಉದ್ದೇಶ ಅಥವಾ ಪ್ರಭಾವ ಇದ್ದಾಗ ಕೂಡ ಸಮಯ ಅಷ್ಟು ಚೆನ್ನಾಗಿರೋದಿಲ್ಲ. ಆದರೂ ಈ ಒಂದು ಕೆಲವು ಗ್ರಹಗಳ ಸಂಚಾರದಿಂದ ತುಂಬಾ ಒಳ್ಳೆಯದಾಗುವಂಥ ಕೆಲವೊಂದು ವಿಷಯಗಳಲ್ಲಿ ಅಂತಲೇ ಹೇಳಬಹುದು. ಹಾಗೆಯೇ ನೆಕ್ಸ್ಟ್ ತುಲಾರಾಶಿಗೆ ಈ ವಾರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದು. ತುಲಾರಾಶಿಯವರಿಗೆ ಈ ವಾರ ಅತ್ಯುತ್ತಮವಾಗಿರಲಿದೆ. ನಿಮ್ಮ ಆರೋಗ್ಯ ಈ ವಾರ ಉತ್ತಮವಾಗಿರುವುದು. ಶಾರೀರಿಕ ಮಾನಸಿಕವಾಗಿ ಬಲಗೊಳ್ಳುವಂಥದ್ದು. ನೀವು ಈ ವಾರ ಹೆಚ್ಚು ಉತ್ಸಾಹದಿಂದ ಇರುವಿರಿ. ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಲಗೊಳ್ಳುವಂಥದ್ದು. ಹಾಗೆಯೇ ನಿಮ್ಮ ಒಡೆ ಹುಟ್ಟಿದವರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು. ಈ ವಾರ ನಿಮ್ಮ ಕೆಲಸಕ್ಕಾಗಿ ನೀವು ಮಾಡಿದ ಯೋಚನೆಗಳಿಂದ ನೀವು ಹೆಚ್ಚು ಲಾಭವನ್ನು ಪಡೆಯುವಂಥದ್ದು. ಇದು ತುಲಾರಾಶಿಯವರಿಗೆ ಕೂಡ ತುಂಬಾ ಚೆನ್ನಾಗಿದೆ. ಆದರೆ ತುಲಾರಾಶಿಯವರಿಗೂ ಕೂಡ ಪಂಚಮಾಷ್ಟಮ ಶನಿ ಪ್ರಭಾವ ಮತ್ತು ಗುರುಬಲ ಕೂಡ ಇಲ್ಲ. ಆದರೂ ಈ ಕೆಲವೊಂದು ಗ್ರಹಗಳ ಸಂಚಾರದಿಂದ
ಕೆಲವೊಂದು ವಿಷಯದಲ್ಲಿ ತುಂಬಾ ಉತ್ತಮವಾಗಿ ಇರುತ್ತೆ ಅಂತಲೇ ಹೇಳಬಹುದು. ಹಾಗೆಯೇ ಧನುರಾಶಿ, ಈ ವಾರ ನೀವು ಸಂತೋಷದಿಂದ ಇರುವಿರಿ. ಧನುರಾಶಿಯ ಜನರು ಈ ವಾರ ತಮ್ಮ ಆರೋಗ್ಯ ಸಮಸ್ಯೆಗಳಿಂದ ಆದಷ್ಟು ಮುಕ್ತಿಯನ್ನು ಪಡೆಯುವುದರಿಂದ ಸಂತೋಷವನ್ನು ಪಡ್ತಾರೆ. ಈ ವಾರ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುವುದು. ನೀವು ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥದ್ದು. ವ್ಯಾಪಾರಿಗಳು ಈ ವಾರ ಡಬಲ್ ಲಾಭ ಪಡೆಯುವಂಥದ್ದು. ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವಂಥದ್ದು. ಕುಟುಂಬ ಜೀವನದಲ್ಲಿ ನೀವು ಏರಿಳಿತವನ್ನು ಸ್ವಲ್ಪ ಮಟ್ಟಿಗೆ ಕಾಣಬಹುದು, ಅದು ಏನು ಪ್ರಾಬ್ಲಮ್ ಇಲ್ಲದರಿಂದ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಸ್ನೇಹಿತರೊಂದಿಗೆ ಚರ್ಚಿಸಬಹುದು. ವ್ಯಾಪಾರ ಏನಾದರೂ ಮುಂದೆ ಮಾಡೋದಿದ್ದರೆ ಅದನ್ನು ಸ್ನೇಹಿತರ ಬಳಿ ಚರ್ಚೆ ಮಾಡಿಕೊಂಡು ಒಂದು ಒಳ್ಳೆಯ ಡಿಸಿಷನ್ನ ತಗೊಳ್ತೀರಿ. ಇದು ಈ ಒಂದು ಲಕ್ಷ್ಮೀನಾರಾಯಣ ಯೋಗದಿಂದ. ಹಾಗೆಯೇ ಏನು ಒಂದು ಈ ವಾರ ಜೂನ್ 2ನೇ ವಾರ ಎಲ್ಲ ರಾಶಿಗಳಿಗೆ ತುಂಬಾ ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳಬಹುದು. ಇದು ಈ ಥರ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಿದ್ರೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಅಂತ ಹೇಳ್ತಾ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.